ಗೆಳೆಯರೇ, ಕೃಷಿ ಮಾಸ್ಟರ್ಗೆ ಸ್ವಾಗತ. ಗೆಳೆಯರೇ, ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ಕಾಯಿ ಕೊಳೆ ಅಥವಾ ಮಚ್ಚೆಕಾಯಿ ರೋಗದ ಬಗ್ಗೆ ಈ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಮತ್ತು ನಿವಾರಣೆಗೆ ಬಳಸಬೇಕಾದ ಔಷಧಿಗಳ ಬಗ್ಗೆ ಕೂಡ ತಿಳಿಯೋಣ. ಅದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಗೆಳೆಯರೇ, ಮೆಣಸಿನಕಾಯಿ ಬೆಳೆಯಲ್ಲಿ ಎರಡು ವಿಧವಾದ ಕಾರಣಗಳಿಂದ ಕಾಯಿ ಕೊಳೆ ರೋಗ ಅಥವಾ ಮಚ್ಚೆಕಾಯಿ ಬರುತ್ತದೆ. ಮೊದಲನೆಯದು ಶಿಲೀಂಧ್ರದಿಂದ ಅಂದರೆ ಫಂಗೈನಿಂದ, ಎರಡನೆಯದು ಬ್ಯಾಕ್ಟೀರಿಯಾದಿಂದ ಬರುತ್ತದೆ. ಈ ವಿಡಿಯೋದಲ್ಲಿ ಶಿಲೀಂಧ್ರದಿಂದ ಬರುವ ಕಾಯಿ ಕೊಳೆ ರೋಗ ಅಥವಾ ಮಚ್ಚೆಕಾಯಿ ರೋಗದ ಬಗ್ಗೆ ತಿಳಿದುಕೊಳ್ಳೋಣ. ಮತ್ತೊಂದು ವಿಡಿಯೋದಲ್ಲಿ ಬ್ಯಾಕ್ಟೀರಿಯಾದಿಂದ ಬರುವ ಕಾಯಿ ಕೊಳೆ ರೋಗದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಈಗ ಶಿಲೀಂಧ್ರದಿಂದ ಬಂದ ಕಾಯಿ ಕೊಳೆ ರೋಗದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ. ಈ ಶಿಲೀಂಧ್ರವನ್ನು ನಾವು ಗಮನಿಸುವುದಾದರೆ ಕೊಲಿಟೋಟ್ರೈಕಮ್ ಎಂಬ ಶಿಲೀಂಧ್ರದಿಂದ ಈ ಕಾಯಿ ಕೊಳೆ ರೋಗ ಬರುತ್ತದೆ. ಈ ಕಾಯಿ ಕೊಳೆಯನ್ನು ಇಂಗ್ಲಿಷ್ನಲ್ಲಿ ಆಂಥ್ರಾಕ್ನೋ ಫ್ರೂಟ್ ರಾಟ್ ಅಂತ ಕರೆಯುತ್ತಾರೆ. ಇದು ಹಸಿಕಾಯಿ ಮತ್ತು ಹಣ್ಣುಕಾಯಿ ಎರಡರ ಮೇಲೆ ಕೂಡ ಇದು ಬರುತ್ತದೆ. ಇದು ಹಸಿಕಾಯಿಗಿಂತ ಹಣ್ಣುಕಾಯಿ ಮೇಲೆ ಇದು ಹೆಚ್ಚಾಗಿ ಬರುತ್ತದೆ. ಕಾರಣವನ್ನು ಗಮನಿಸುವುದಾದರೆ ಗಾಳಿಯಲ್ಲಿ ತೇವಾಂಶ ಹೆಚ್ಚಾಗಿದ್ದು, ಚಳಿಯ ತೀವ್ರತೆ ಹೆಚ್ಚಾಗಿದ್ದು, ಮಂಜು ಬೀಳುವ ಸಮಯದಲ್ಲಿ ಈ ರೋಗ ಹೆಚ್ಚಾಗಿ ಕಾಣುತ್ತದೆ ಅಥವಾ ಬರುತ್ತದೆ. ಇದು ಚಳಿಗಾಲದಲ್ಲಿ ಇದರ ತೀವ್ರತೆ ಅಥವಾ ಇದರ ಪ್ರಭಾವ ಹೆಚ್ಚಾಗಿರುತ್ತದೆ. ಕಾಯಿ ಕೊಳೆ ಅಥವಾ ಮಚ್ಚೆಕಾಯಿ ರೋಗ ನಿವಾರಣೆಗೆ ಬಳಸಬೇಕಾದ ಔಷಧಗಳು: ಮೆರಿಬಾನ್, ಇದರೊಳಗೆ ಫ್ಲೆಕ್ಸಾಪೈರಾಕ್ಸೈಡ್ 250 ಮತ್ತು ಪೈರಾಕ್ಲೋಸ್ಟ್ರೋಬಿನ್ 250 SC ಎಂಬ ಕೆಮಿಕಲ್ ಕಾಂಬಿನೇಷನ್ ಇರುತ್ತದೆ. ಇದನ್ನು 0.4 ಮಿಲಿಲೀಟರ್ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಸಿಂಪರಣೆ ಮಾಡಬೇಕು. ಇದನ್ನು ಎಕರೆಗೆ 80 ಮಿಲಿಲೀಟರ್ 200 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ 1 ಎಕರೆಗೆ ಸಿಂಪರಣೆ ಮಾಡಬೇಕು. ಈರ್ಗನ್, ಇದರೊಳಗೆ ಕ್ರಿಸೋಕ್ಸಿಮ್ ಮೀಥೈಲ್ 44.3% SC ರೂಪದಲ್ಲಿ ಕೆಮಿಕಲ್ ಇರುತ್ತದೆ. ಇದನ್ನು 1 ರಿಂದ 1.25 ಮಿಲಿಲೀಟರ್ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಸಿಂಪರಣೆ ಮಾಡಬೇಕು. ಇದನ್ನು 1 ಎಕರೆಗೆ 200 ರಿಂದ 250 ml 200 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ 1 ಎಕರೆಗೆ ಸ್ಪ್ರೇ ಮಾಡಬೇಕು. ಕಾರ್ಬಿಯೋಟಾಪ್, ಇದರೊಳಗೆ ಮೆಟಿರಮ್ 55% ಮತ್ತು ಪೈರಾಕ್ಲೋಸ್ಟ್ರೋಬಿನ್ 5% WG ರೂಪದಲ್ಲಿ ಕೆಮಿಕಲ್ ಇರುತ್ತದೆ. ಇದನ್ನು 3 ಗ್ರಾಮ್ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಸಿಂಪರಣೆ ಮಾಡಬೇಕು. ಇದನ್ನು 1 ಎಕರೆಗೆ 600 ಗ್ರಾಮ್ ಬಳಸಬೇಕು. ನೇಟಿವೋ, ಇದರೊಳಗೆ ಟ್ಯುಬಕನೋಜೋಲ್ 50% ಮತ್ತು ಟ್ರೈಫ್ಲಾಕ್ಸಿಸ್ಟ್ರೋಬಿನ್ 25% WG ಎಂಬ ಕೆಮಿಕಲ್ ಕಾಂಬಿನೇಷನ್ನಲ್ಲಿರುತ್ತದೆ. ಇದನ್ನು 0.5 ಗ್ರಾಮ್ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಸಿಂಪರಣೆ ಮಾಡಬೇಕು. ಇದನ್ನು 100 ಗ್ರಾಮ್ 1 ಎಕರೆಗೆ ಸ್ಪ್ರೇ ಮಾಡಬೇಕು. ಅಮಿಸ್ಟರ್, ಇದರೊಳಗೆ ಅಜಾಕ್ಸಿಸ್ಟ್ರೋಬಿನ್ 23% SC ಎಂಬ ಕೆಮಿಕಲ್ ಇರುತ್ತದೆ. ಇದನ್ನು 1 ml 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಸಿಂಪರಣೆ ಮಾಡಬೇಕು. ಇದನ್ನು 200 ml 200 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ 1 ಎಕರೆಗೆ ಸಿಂಪರಣೆ ಮಾಡಬೇಕು. ಸ್ಕೋರ್, ಇದರೊಳಗೆ ಡೈಫೆನಕನೋಜೋಲ್ 25% EC ಎಂಬ ಕೆಮಿಕಲ್ ಇರುತ್ತದೆ. ಇದನ್ನು 0.5 ml 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು. ಇದನ್ನು 100 ml 200 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ 1 ಎಕರೆಗೆ ಸಿಂಪರಣೆ ಮಾಡಬೇಕು. ಆಂಟ್ರಾಕಲ್, ಇದರೊಳಗೆ ಪ್ರೊಪಿನಬ್ 70% WP ಎಂಬ ಕೆಮಿಕಲ್ ಇರುತ್ತದೆ. ಇದನ್ನು 2 ಗ್ರಾಮ್ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಸಿಂಪರಣೆ ಮಾಡಬೇಕು. ಇದನ್ನು ಎಕರೆಗೆ 400 ಗ್ರಾಮ್ 200 ಲೀಟರ್ ನೀರಿಗೆ
ಮಿಕ್ಸ್ ಮಾಡಿ ಸಿಂಪರಣೆ ಮಾಡಬೇಕು. ಗೆಳೆಯರೇ, ಈ ವಿಡಿಯೋದಲ್ಲಿ ತಿಳಿಸಿದ ಔಷಧಗಳಲ್ಲಿ ಯಾವುದಾದರೂ ಒಂದನ್ನು ಬಳಸಿ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ಕಾಯಿ ಕೊಳೆ ಅಥವಾ ಮಚ್ಚೆಕಾಯಿ ರೋಗದ ನಿವಾರಣೆ ಮಾಡಿಕೊಳ್ಳಬಹುದು.